ಹಲೋ ಎಲ್ಲರಿಗೂ ನಮಸ್ಕಾರ. ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ಸೀರೀಸ್ ಡಿಸೈಡರ್ ತರಾನೇ ಆಯ್ತು ಅಂತಾನೆ ಹೇಳ್ಬೋದು. ರೋಚಕ ಪಂದ್ಯವನ್ನ ಕೊನೆಗೂ ಆಸ್ಟ್ರೇಲಿಯಾ ತಮ್ಮದಾಗಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಕೊನೆ ಓವರ್ ತನಕ ಕೂಡ ಹೋಯ್ತು ಪಂದ್ಯ. ಸೊ ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು. ಸೊ ಎಲ್ಲರೂ ಯಾರು ಆಡ್ದಿದ್ದಾಗ ಬಂದಂತಹ ಇನ್ನಿಂಗ್ಸ್ ಅದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಂದ. ಸೊ ಇದಕ್ಕೆ ಅವರು ಹೆಸರುವಾಸಿ ಅಂತಾನೆ ಹೇಳ್ಬೋದು. ಈ ತರ ಕ್ಲಚ್ ಮೂಮೆಂಟ್ಗಳಲ್ಲೇ ಕ್ಲಚ್ ಇನ್ನಿಂಗ್ಸ್ ಅನ್ನ ಪ್ಲೇ ಮಾಡ್ತಾರೆ ಮ್ಯಾಕ್ಸ್ವೆಲ್ ಅವರು. ಸೊ ಅದ್ಭುತವಾದ ಇನ್ನಿಂಗ್ಸ್ ನೊಂದಿಗೆ ಕೊನೆ ತನಕ ನಿಂತು ಮ್ಯಾಚ್ ಅನ್ನ ಆಸ್ಟ್ರೇಲಿಯಾ ಕಡೆ ತಿರುಗಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಮ್ಯಾಚ್ ನಲ್ಲಿ ಏನೇನಾಯ್ತು ಅಂತ ಸಣ್ಣದಾಗಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಡಿಸೈಡರ್ ಪಂದ್ಯ ಆಗಿತ್ತು ಇದು. ಸೊ ಸೌತ್ ಆಫ್ರಿಕಾ ಮೊದಲು ಬ್ಯಾಟಿಂಗ್ ಮಾಡ್ತಾರೆ. ಆರಂಭಿಕ ಆಗತ್ತೆ ಜಾಶ್ ಹೆಜಲ್ವುಡ್ ಮೊದಲ ಓವರ್ನಲ್ಲೇ ಮಾರ್ಕ್ರಮ್ ವಿಕೆಟ್ ಅನ್ನು ತಗೊಳ್ತಾರೆ. ಸೊ ಅದಾದ ಬಳಿಕ ರಿಕಲ್ಟನ್ ಮತ್ತು ಲೋಹನ್ ಪ್ರೆಟೋರಿಯಸ್ ಅವರಿಂದ ಸಣ್ಣ ಇನ್ನಿಂಗ್ಸ್ ಬಂತು. ಸೊ ಇದು ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ. ಡೀಪ್ ಪ್ರಿಟೋರಿಯಸ್ ಔಟ್ ಆಗ್ತಾರೆ. 32ಕ್ಕೆ 2 ವಿಕೆಟ್ ಕಳೆದುಕೊಳ್ಳುತ್ತೆ ಇದರೊಂದಿಗೆ. ಅದಾದ ಬಳಿಕ ರಿಕಲ್ಟನ್ ಕೂಡ ಬೇಗ ಔಟ್ ಆಗ್ತಾರೆ. 49ಕ್ಕೆ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಡೆವಾಲ್ಡ್ ಬ್ರೇವಿಸ್ ಮತ್ತು ಟ್ರಿಸ್ಟನ್ ಸ್ಟಬ್ಸ್ ಜೋಡಿ ಮತ್ತೊಮ್ಮೆ ಆಸರೆ ಆಗ್ತಾರೆ. ಹೋದ ಪಂದ್ಯದಲ್ಲೂ ಕೂಡ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು. ಈ ಪಂದ್ಯದಲ್ಲೂ ಕೂಡ ಅದ್ಭುತವಾದ ಪಾರ್ಟ್ನರ್ಶಿಪ್ ಬರುತ್ತೆ. ಇನ್ಫ್ಯಾಕ್ಟ್ ಬ್ರೇವಿಸ್ ಅವರು ಮತ್ತೊಮ್ಮೆ ಅಬ್ಬರದ ಇನ್ನಿಂಗ್ಸ್ ಅನ್ನು ಆಡ್ತಾರೆ ಅಂತ ಹೇಳ್ಬೋದು. ಕೇವಲ 26 ಬಾಲ್ನಲ್ಲಿ 53 ರನ್ ಗಳಿಸ್ತಾರೆ. ಇದರಲ್ಲಿ 1 ಬೌಂಡ್ರಿ 6 ಸಿಕ್ಸರ್ಗಳಿತ್ತು. ಬರೋಬ್ಬರಿ 6 ಸಿಕ್ಸರ್ಗಳನ್ನ ಸಿಡಿಸಿದ್ರು ಈ ಇನ್ನಿಂಗ್ಸ್ನಲ್ಲಿ. ಸೊ ಅದಾದ ಬಳಿಕ ಸಖತ್ತಾಗಿ ಬರ್ತಾ ಇತ್ತು ಪಾರ್ಟ್ನರ್ಶಿಪ್. 61 ರನ್ಗಳ ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ. ಬ್ರೇವಿಸ್ ಅವರು ಔಟ್ ಆಗ್ತಾರೆ. ಅದಾದ ಬಳಿಕ ಸ್ಟಬ್ಸ್ ಅವರು ಕೂಡ ಔಟ್ ಆಗ್ತಾರೆ 25 ರನ್ ಗಳಿಸಿ. ಸೊ ಇದರೊಂದಿಗೆ ಫಿನಿಶ್ ಮಾಡಬೇಕಾಗಿತ್ತು ಚೆನ್ನಾಗಿ. ಸೊ ಕೊನೆಗೆ ವಾಂಡರ್ ಡುಸೆನ್ ಫಿನಿಶ್ ಮಾಡೋದಕ್ಕೆ ನಿಂತರು ಅಂತಲೇ ಹೇಳ್ಬೋದು. ಸೊ 38 ರನ್ ಆ್ಯಡ್ ಮಾಡ್ತಾರೆ ಸೌತ್ ಆಫ್ರಿಕಾ ಟೋಟಲ್ಗೆ ವಾಂಡರ್ ಡುಸೆನ್ ಅವರು. ಸೊ ಇದರೊಂದಿಗೆ 172 ರನ್ಗಳ ಕಾಂಪಿಟೇಟಿವ್ ಮೊತ್ತವನ್ನು ಕಲೆ ಹಾಕ್ತಾರೆ ಸೌತ್ ಆಫ್ರಿಕಾ ತಂಡ. ಸೊ 174 ರನ್ಗಳ ಟಾರ್ಗೆಟ್ ಅನ್ನು ಬೆನ್ನತ್ತಿದ ಆಸ್ಟ್ರೇಲಿಯಾ ತಂಡಕ್ಕೆ ಅದ್ಭುತವಾದ ಆರಂಭ ದೊರೆಯುತ್ತೆ. ಟ್ರಾವಿಸ್ ಹೆಡ್ ಮತ್ತು ಮಿಚೆಲ್ ಮಾರ್ಕ್ಸ್ ಜೋಡಿ ಅದ್ಭುತವಾದ ಪಾರ್ಟ್ನರ್ಶಿಪ್ ಅನ್ನು ಮಾಡ್ತಾರೆ. 66 ರನ್ಗಳ ಭರ್ಜರಿ ಪಾರ್ಟ್ನರ್ಶಿಪ್ ಆಗಿರುತ್ತೆ ಇದು. ಒಂದ್ ಕಡೆ ಮಾರ್ಕ್ಸ್ ಹೊಡಿಬಡಿ ಆಟ ಆಡ್ತಾ ಇದ್ರೆ ಅವ್ರಿಗೆ ಹೆಡ್ ಚೆನ್ನಾಗಿನೇ ಸಾಥ್ ಕೊಟ್ಟಿದ್ರು. ಸೊ ಮೊದಲ ಬ್ರೇಕ್ ಥ್ರೂ ಬರುತ್ತೆ. ಟ್ರಾವಿಸ್ ಹೆಡ್ ಅವರು ಔಟ್ ಆಗ್ತಾರೆ ಮಾರ್ಕ್ರಮ್ ಅವ್ರಿಗೆ. ಅದಾದ ಬಳಿಕ ಜೋಸ್ ಇಂಗ್ಲಿಷ್ ಕೂಡ ಬೇಗ ಔಟ್ ಆಗ್ತಾರೆ 0 ರನ್ಸ್ಗೆ ಬಾಷ್ ಅವ್ರಿಗೆ. ಆಸ್ಟ್ರೇಲಿಯಾ ಲಿಟರಲಿ ಕೊಲಾಪ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮಿಚೆಲ್ ಮಾರ್ಷ್ ಹಾಗೇನೆ ಕ್ಯಾಮ್ರನ್ ಗ್ರೀನ್ ಒಂದೇ ಓವರ್ನಲ್ಲಿ ಬೇಗನೆ ಔಟ್ ಆಗ್ತಾರೆ ಒಂದೇ ಓವರ್ನಲ್ಲಿ ಅಂತಾನೆ ಹೇಳ್ಬೋದು. ಅದಾದ ಬಳಿಕ ಟಿಮ್ ಡೇವಿಡ್ ಕೂಡ ಒಂದು ಕ್ವಿಕ್ ಫೈರ್ ಇನ್ನಿಂಗ್ಸ್ ಆಡ್ತಾರೆ. 17 ರನ್ ಗಳಿಸಿ ಔಟ್ ಆಗ್ತಾರೆ 9 ಬಾಲ್ನಲ್ಲಿ. ಸೊ ಎಲ್ಲ ಜವಾಬ್ದಾರಿ ಆಮೇಲೆ ಮ್ಯಾಕ್ಸ್ವೆಲ್ ಮೇಲೆನೆ ಬಿದ್ದಿರುತ್ತೆ. ಅದನ್ನ ಚೆನ್ನಾಗಿನೇ ನಿಭಾಯಿಸ್ತಾರೆ ಅಂತಾನೆ ಹೇಳ್ಬೋದು. ಸೊ ಆ ಇನ್ನಿಂಗ್ಸ್ ಏನಾದ್ರು ಬಂದಿರಲಿಲ್ಲ ಅಂದ್ರೆ ಸೌತ್ ಆಫ್ರಿಕಾ ಈಸಿಯಾಗಿನೇ ಮ್ಯಾಚ್ ಅನ್ನ ವಿನ್ ಆಗ್ತಾ ಇದ್ರು. ಮ್ಯಾಕ್ಸ್ವೆಲ್ಗೆ ಯಾರು ಕೂಡ ಸಾಥ್ ನೀಡೋದಿಲ್ಲ. ಆರೋನ್ ಹಾರ್ಡಿ ಡ್ವಾಶಸ್ ಎಲ್ಲ ಬೇಗನೆ ಔಟ್ ಆಗ್ತಾರೆ. ಒಂದ್ ಕಡೆಯಲ್ಲಿ ನಿಂತು ಸಾಕಾತಾಗಿ ಬ್ಯಾಟ್ ಬೀಸ್ತಾರೆ. 8 ಬೌಂಡ್ರಿ ಹಾಗೂ 2 ಸಿಕ್ಸರ್ ಸಹಿತ 62ರಲ್ಲಿ ಇರ್ತಾರೆ ಮ್ಯಾಕ್ಸ್ವೆಲ್. ಸೊ ರಬಾಡಾನೇ ಟಾರ್ಗೆಟ್ ಮಾಡ್ತಾರೆ. ರಬಾಡಾನ ಟಾರ್ಗೆಟ್ ಮಾಡೋ ಮುಖಾಂತರ ಈಸಿಯಾಗಿ ಮಾಡ್ಕೋತಾರೆ. ಕೊನೆಗೆ ಟ್ವಿಸ್ಟ್ ಆಯ್ತು ಅಂತಾನೆ ಹೇಳ್ಬೋದು. 12 ಬಾಲ್ಗೆ 12 ರನ್ ಬೇಕಿದ್ದಾಗ ಒಂದೇ ಓವರ್ನಲ್ಲಿ 2 ವಿಕೆಟ್ ಬರುತ್ತೆ. ಸೊ ಅಲ್ಲಿಂದ ಸ್ವಲ್ಪ ಮ್ಯಾಚು ಟರ್ನ್ ಆಗುತ್ತೆ ಅಂತಾನೆ ಹೇಳ್ಬೋದು. 19ನೇ ಓವರ್ನಲ್ಲಿ 2 ರನ್ ಬರುತ್ತೆ. ಸೊ ಕೊನೆಯ ಓವರ್ನಲ್ಲಿ 10 ರನ್ ಬೇಕಾಗಿರುತ್ತೆ. ಸೊ ಇದರೊಂದಿಗೆ ಪ್ರೆಷರ್ ಮ್ಯಾಕ್ಸ್ವೆಲ್ ಮೇಲೆ ಇರುತ್ತೆ ಅಂತ ಹೇಳಿದ್ರು ಕೂಡ ಅವರು ಅದನ್ನ ಯಾವ ರೀತಿನೂ ಪ್ರೆಷರ್ ಇದೆ ಅಂತಾನೆ ತೋರಿಸ್ಕೊಳ್ಳಿಲ್ಲ ಅಂತಾನೆ ಹೇಳ್ಬೋದು. ಮೊದಲ ಬಾಲ್ 2 ಹೊಡೆದ್ರೆ ಅದಾದ ಬಳಿಕ ಅದ್ಭುತವಾದ 4 ಅನ್ನ ಹೊಡಿತಾರೆ. ಇನ್ಫ್ಯಾಕ್ಟ್ ಸಖತ್ತಾಗಿನೇ ಪ್ಲೇಸ್ ಮಾಡ್ತಾರೆ ಅದನ್ನ. ಕೊನೆಯ 2 ಬಾಲು ಡಾಟ್ ಆಗುತ್ತೆ. ಸೊ 2 ಬಾಲ್ 4 ರನ್ ಬೇಕಿದ್ರು ಕೂಡ ರಿವರ್ಸ್ ಸ್ವೀಪ್ ಮಾಡೋ ಮುಖಾಂತರ ಮ್ಯಾಚ್ ಅನ್ನ ಆಸ್ಟ್ರೇಲಿಯಾ ಕಡೆ ತರ್ತಾರೆ. ಇದು ಮ್ಯಾಕ್ಸ್ವೆಲ್ ಅವರ ಇನ್ನಿಂಗ್ಸ್. ಮ್ಯಾಕ್ಸ್ವೆಲ್ ಅಂತ ಹೇಳಿದ್ರೆ ಅಂತಾನೆ ಹೇಳ್ಬೋದು. 36 ಬಾಲ್ನಲ್ಲಿ 62 ರನ್ ಹೊಡೆಯುವ ಮುಖಾಂತರ ಆಸ್ಟ್ರೇಲಿಯಾಗೆ ಸೀರೀಸ್ ಹಾಗೆ ಮ್ಯಾಚ್ 2 ಕೂಡ ಗೆಲ್ಸ್ಕೊಟ್ರು ಅಂತಾನೆ ಹೇಳ್ಬೋದು. ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ವಿನ್ ಆಗ್ತಾರೆ. ಸೊ ಇದರೊಂದಿಗೆ ಪ್ಲೇಯರ್ ಆಫ್ ದ ಸೀರೀಸ್ ಟಿಮ್ ಡೇವಿಡ್ ಅದ್ಭುತವಾಗಿ ಆಡಿದ್ರು. ಸೊ ರೋಮಾಂಚನಕಾರಿಯಾಗಿತ್ತು ಈ ಸೀರೀಸ್ ಅಂತಾನೆ ಹೇಳ್ಬೋದು. ಈ ಮ್ಯಾಚ್ ಅಂತೂ ಇನ್ನೂ ಸಖತ್ತಾಗಿತ್ತು. ಸೊ ಇದಾಗಿತ್ತು ಈ ಮ್ಯಾಚ್ನ ಕುರಿತಾದ ಸಣ್ಣ ವಿಡಿಯೋ. ಹೆಚ್ಚಿನ ವಿಡಿಯೋಕ್ಕಾಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಕನ್ನಡ. ಥ್ಯಾಂಕ್ ಯು. ಬಾಯ್.